Take a deep breath. ನಿಧಾನವಾಗಿ ಮೇಲೆದ್ದು ನಿಂತುಕೊಳ್ಳಿ. ಹರ್ಷ, ಎದ್ದೆ. ಎರಡು ಕಾಲ್ಗಳನ್ನು ಕೊಂಚ ಹಿಗ್ಗಿಸಿ ನಿಂತುಕೊಳ್ಳಿ. ಬಲಗೈಯನ್ನು ಎಡಗಾಲಿನ ತುದಿಗೆ ಮುಟ್ಟಿಸಿ. ಹರ್ಷ, ಯು ಡೂಯಿಂಗ್ ಇಟ್ ರಾಂಗ್. ಜಸ್ಟ್ ಕಾನ್ಸಂಟ್ರೇಟ್. ಅದ್ ಹಿಂಗೆ. ಓಕೆ. ಎಡಗೈಯನ್ನು ಬಲಗಾಲಿನ ತುದಿಗೆ ಮುಟ್ಟಿಸಿ. ಮಾನ್ಸಿ, ಈ ಥರ ವಾಯ್ಸ್ ಕೇಳ್ಕೊಂಡು ಎಕ್ಸರ್ಸೈಸ್ ಮಾಡೋದು ವರ್ಕ್ ಆಗ್ತಿಲ್ಲ. ಅಕ್ಕ, ಹರ್ಷ ಸರ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅಲ್ಲ, ವಿಡಿಯೋ ಬರುತ್ತಲ್ಲ, ಅದನ್ನ ನೋಡ್ಕೊಂಡು ಮಾಡಿದ್ರೆ ಸರಿಯಾಗಿರತ್ತೆ ಅಂತ ಹೇಳೋಕ್ ಬಂದೆ. ವಿಡಿಯೋ ಇಸ್ ಬೆಟರ್. ನೋ ಹರ್ಷ, ವಿಡಿಯೋ ನೋಡ್ಕೊಂಡು ಮಾಡಿದ್ರೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ದಿಸ್ ಇಸ್ ಬೆಟರ್. ಕಮ್ ಆನ್ ಹರ್ಷ, ರಿಲ್ಯಾಕ್ಸ್ ಆಗ್ಬೇಡ. ಬ್ರೋ ಇನ್ ಲಾ ನೋಡು, 45 ಇಯರ್ಸ್ ಆದ್ರೂ ಎಷ್ಟು ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಅಂತ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಿರೋದು. ದಾದಾ ಈ ಥರ ವಾಯ್ಸ್ ಕೇಳ್ಕೊಂಡೆಲ್ಲ ವರ್ಕೌಟ್ ಮಾಡಲ್ಲ. ಅವ್ರು ಏನಾದ್ರು ಸೈಕ್ಲಿಂಗ್, ಜಾಗಿಂಗ್ ಆ ಥರ ಎಕ್ಸರ್ಸೈಸ್ ಮಾಡೋದವರು. ಎಸ್, ಐ ನೋ ಹರ್ಷ, ಬಟ್ ಅದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಾವ್ ಇದನ್ನ ಮಾಡ್ಬೇಕು. ನೀನ್ ಇವಾಗ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರಿ ಜವಾಬ್ದಾರಿ ತಗೋತಿದ್ಯಾ. ಯು ಶುಡ್ ಬಿ ಫಿಟ್ ಅಂಡ್ ಹೆಲ್ದಿ. ಅದಕ್ಕೆ ಈ ಡ್ರೈ ಫ್ರೂಟ್ಸ್ ತಗೊಳ್ಳಿ ಸರ್. ನಮ್ಮ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರಿಯ ಟೆಂಪ್ರವರಿ ವಾರಸ್ದಾರರಿಗೆ ನನ್ನ ಕಡೆಯಿಂದ ಡ್ರೈ ಫ್ರೂಟ್ ಮಾಡು. ಓಕೆ ರಾಜ್ರೆ, ಇವಾಗ ವರ್ಕೌಟ್ ಶುರು ಮಾಡೋಣ. ಎರಡೂ ಕೈಗಳನ್ನು ಮೇಲೆತ್ತಿ ಬಲಗಾಲಿನ ಪಾದವನ್ನು ಎಡಗಾಲಿನ ಮಂಡಿಯ ಮೇಲಿಟ್ಟು ಒಂಟಿ ಕಾಲಲ್ಲಿ ನಿಲ್ಲಿ. ಗುಡ್ ಮಾರ್ನಿಂಗ್. 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 ಎಸ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬ್ರಿಟಿಷ್ ಏರ್ವೇಸಲ್ಲಿ ನಿಮ್ಮ ಫ್ಲೈಟ್ ಟಿಕೆಟ್ಸ್ ಬುಕ್ ಆಗಿದೆ. ಸೊ ರಾತ್ರಿ 12:40ಗೆ ನಿಮ್ಮ ಫ್ಲೈಟ್ ಇರೋದು. ಗುಡ್ ಮಾರ್ನಿಂಗ್. ಬೈ 9 o'clock ನೀವು ಅಲ್ಲಿದ್ದರೆ ಇಟ್ ವಿಲ್ ಬಿ ಸೇಫ್ ಸರ್. ಸೊ ಬೈ 7 o'clock ನೀವು ಇಲ್ಲಿಂದ ಹೊರಡಬೇಕಾಗತ್ತೆ. ಮೀರಾ, ಅನುಗ್ ಇವತ್ತು ವೀಕ್ಲಿ ಆಫ್ ಇದೆಯಾ? ಇಲ್ಲ ಸರ್, ಇವತ್ತು ಅನುನಾ ಮತ್ತು ನೀಲ್ನ ಪೀಣ್ಯ ಬ್ರಾಂಚಿಗೆ ವಿಸಿಟಿಗೆ ಕಳಿಸಿದ್ದೀವಿ. ಆ್ಯಕ್ಚುಲಿ ಶಂಕರ್ ಶಾನ್ಭೋಗ್ ಸರ್ ಹೋಗಬೇಕಾಗಿತ್ತು, ಬಟ್ ದೆನ್ ಅವ್ರಿಗೆ ಏಜ್ ರಿಲೇಟೆಡ್ ಇಶ್ಯೂಸ್ ಇರೋದ್ರಿಂದ ಅನುನಾ ನೀಲ್ಗೆ ಅಸಿಸ್ಟ್ ಮಾಡೋಕ್ಕೆ ಅಂತ ಕಳಿಸಿದ್ದೀನಿ. ಫೈನ್. ಹೇಯ್ ಅನು, ಗುಡ್ ಮಾರ್ನಿಂಗ್. ಆಫೀಸಲ್ಲಿ ಕೆಲ್ಸಕ್ಕೆ ಮುಂಚೆ ಗಣೇಶನ್ಗೆ ಕೈ ಮುಗಿತೆ ಅಂತ ಗೊತ್ತಿತ್ತು. ಅದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಬರ್ತೀಯ ಅಂತ ಗೊತ್ತಿರಲಿಲ್ಲ. ಈ ಟಿಕೆಟ್ ಕಳೆದೋದ್ರೆ ಬಸ್ ಪಾಸ್ ಇದೆ ಅನ್ನೋ ಜೋಗ್ ಇದೆಯಲ್ಲ, ಹಂಗಾಯ್ತು. ಪ್ರಸಾದ ಗಿಸಾದ ಏನು ಇಲ್ವಾ? ಇಲ್ವಾ? ಪರವಾಗಿಲ್ಲ, ಸರಿ ಬಾ. ಮೀರಾ ಬಾಸ್ ಆರ್ಡರ್ನ ಫಾಲೋ ಮಾಡೋಣ. ಮೌನ ವ್ರತ ಏನಾದರೂ ಮಾಡ್ತಾ ಇದೆಯಾ? ಅನು 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 ಚಪ್ಪಲ್ ಅನು. ನಿಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಬಂದಿದ್ರಿ. ನೀನ್ ಯಾಕೆ ಮುಡ್ದೆ ಇದನ್ನ? ಅಲ್ಲ, ಮುದ್ದೆ ಹೇಗೆ ತರೋದು? ಬಿಸಾಕು ಅದನ್ನ. ಕೆಳಗ್ ಹಾಕು ಅಂದೆ. ಅತಿಯಾದ ಸಲ್ಗೆ ತಗೊಳಕ್ ನೋಡ್ಬೇಡ ನೀನ್. ಅಲ್ಲ, ನಾನು ಕರೆದೆ ಅವಾಗ. ಜಾಸ್ತಿ ಮಾತಾಡ್ಬೇಡ. ನಿನ್ ಲಿಮಿಟಲ್ಲಿ ನೀನಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು.
ನನಗಿದೆಲ್ಲ ಇಷ್ಟ ಆಗಲ್ಲ ನೀಲ್. ಐ ಆಮ್ ಸಾರಿ ನೀಲ್, ನಿನ್ನ ಮೇಲೆ ಕೂಗಾಡೋ ರೈಟ್ಸು ನನಗಿಲ್ಲ, ಒಪ್ಕೋತೀನಿ. ಬಟ್ ನೀನು ಮಾಡ್ತಿರೋದು ಹಾಗಿದೆ ನೀಲ್, ಅರ್ಥ ಮಾಡ್ಕೋ. ಸರ್, ಹಲೋ ಸರ್. ಹಲೋ, ನಮಸ್ತೆ. ನಾನು ಆರ್ಯವರ್ಧನ್ ಮಾತಾಡ್ತಾ ಇದ್ದೀನಿ. ಗೊತ್ತು ನನಗೆ. ಓ, ಗೊತ್ತಾಯ್ತಾ? ನಾನು ನೀವು ಮರೆತು ಬಿಟ್ರಿ ಅಂತ ಅನ್ಕೊಂಡೆ. ಸರ್, ಇದೇನು ಹೀಗೆ ಹೇಳ್ತಿದ್ದೀರಾ? ಅದು ಬಿಡಿ, ಏನು ವಿಷಯ ಸರ್? ಓ, ಬಾಸ್ ಫೋನ್ ಮಾಡೋಕ್ಕೆ ವಿಷಯ ಇರಲೇಬೇಕು ಅಲ್ವಾ? ಹಾಗಲ್ಲ ಸರ್, ನೀವು ಹೇಗೂ ಲಂಡನ್ಗೆ ಹೋಗ್ತಿದ್ದೀರಾ ಅಲ್ವಾ, ನಾನೇ ಕಾಲ್ ಮಾಡಿ ವಿಶ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ದೀರಾ. ಬರೀ ಫೋನಲ್ಲೇ ಅಷ್ಟೇನಾ? ವಿಶ್ ಮಾಡೋರು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪ್ರಯಾಣ ಸುಖವಾಗಿರಲಿ ಅಂತ ನಗ್ನಗ್ತಾ ಹಾರೈಸ್ತಾರಪ್ಪ. 100% ಕರೆಕ್ಟ್ ಸರ್. ನೀವು ಇವತ್ತು ಹೋಗೋದ್ರ ಒಳಗಡೆ ಖಂಡಿತವಾಗ್ಲೂ ನಿಮ್ಮ ಕಣ್ಮುಂದೆ ಬಂದು ಸುಖ ಪ್ರಯಾಣವಾಗಲಿ ಅಂತ ವಿಶ್ ಮಾಡೇ ಮಾಡ್ತೀನಿ. ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಬಟ್ ಸರ್, ನಾನು ತಮಾಷೆಗೆ ಹೇಳಲಿಲ್ಲ. ಸರಿ, ಪರವಾಗಿಲ್ಲ, ಬಿಟ್ಬಿಡು. ಅಂದರೆ ಸರ್, ನಾನು ಬರೋದು ಬೇಡವಾ? ಅಲ್ಲ, ನಾನು ಹಾಗೆ ಹೇಳಿಲ್ಲ, ನಾನು ಸುಮ್ಮನೆ ಅಂದೆ ಅಷ್ಟೇ. ಸುಮ್ಮನೆನಾ? ಹಾಂ ಸರ್, ಸರಿ. ನೀವು ಬರಬೇಡ ಅಂತ ಅಂದರೆ ನಾನು ಖಂಡಿತವಾಗ್ಲೂ ಬರಲ್ಲ. ಈಗಲೇ ಹೇಳಬೇಕು ಅಂತೇನು ಇಲ್ಲ ಸರ್. ಸಾಯಂಕಾಲದ ಒಳಗಡೆ ನೀವು ಯಾವಾಗ ಬೇಕಾದರೂ ಹೇಳ್ಬೋದು. ಯೋಚನೆ ಮಾಡಿ ಹೇಳಿ ಸರ್. ನಾನು ಬರೋದು ಬೇಡ ಅಂದರೆ ನೀವು ನನಗೆ ಫೋನ್ ಮಾಡಿ ಹೇಳ್ಬೋದು. ಸರಿ ಸರ್, ಬಾಯ್.